ನಮಸ್ಕಾರ ಫ್ರೆಂಡ್ಸ್. ಜೂನ್ ತಿಂಗಳು ಸ್ಮಾರ್ಟ್ ಫೋನ್ ಲಾಂಚಸ್ ವಿಚಾರದಲ್ಲಿ ಆಲ್ರೆಡಿ ಫುಲ್ ಬ್ಯುಸಿ ಆಗಿತ್ತು. ಆದರೆ ಜುಲೈ ಅದಕ್ಕಿಂತ ದೊಡ್ಡ ಬ್ಲಾಸ್ಟ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಜುಲೈ ತಿಂಗಳಲ್ಲಿ ಸ್ಯಾಮ್ಸಂಗ್, ಒನ್ ಪ್ಲಸ್, ಓಪೋ, ವಿವೋ, ಮೋಟೋರೋಲಾ, ಐಕ್ಯೂ, ಇನ್ಫಿನಿಕ್ಸ್ ಸೇರಿ 10 ಹೆಚ್ಚು ಹೊಸ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗೋ ಸಾಧ್ಯತೆ ಇದೆ. ಆದರೆ ಇದೆಲ್ಲರ ನಡುವೆ ಒಂದು ಬ್ರ್ಯಾಂಡ್ ತಗೊಳ್ಳೋ ಡಿಸಿಷನ್ ಮಾತ್ರ ಎಲ್ರಿಗೂ ಸರ್ಪ್ರೈಸ್ ಕೊಡೋ ಚಾನ್ಸಸ್ ಇದೆ. ಬಜೆಟ್ ಫೋನ್ ಕಾಯ್ತೋರವ್ರಿಗೆ ಇದು ಖಂಡಿತ ಡಿಸಪಾಯಿಂಟ್ ನ್ಯೂಸ್ ಆಗ್ಬೋದು. ಹಾಗಾದ್ರೆ ಯಾವ ಫೋನ್ ಲಾಂಚ್ ಆಗ್ತಾ ಇದಾವೆ, ಯಾವ್ದು ಕನ್ಫರ್ಮ್ ಆಗಿದೆ, ಯಾವ್ದು ಲೀಕ್ಸ್ ಮಾತ್ರ ಬಂದಿದೆ, ಯಾವ ಫೋನ್ಗಾಗಿ ವೆಯ್ಟ್ ಮಾಡೋದು ವರ್ತ್ ಇದೆ, ಎಲ್ಲವೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಯಾಮ್ಸಂಗ್ ಬಗ್ಗೆ ಮಾತಾಡೋಣ. ಈ ಬಾರಿ ಸ್ಯಾಮ್ಸಂಗ್ ತನ್ನ ಫೋಲ್ಡಬಲ್ಸ್ ಮೇಲೆ ಫುಲ್ ಫೋಕಸ್ ಮಾಡಿದೆ. ಗ್ಯಾಲಕ್ಸಿ Z Fold 8 ಲಾಂಚ್ ಆಗೋದು ಕನ್ಫರ್ಮ್ ಆಗಿದೆ. ಈ ಬಾರಿ ಬೆಟರ್ ಡಿಸ್ಪ್ಲೇ, ಕಡಿಮೆ ಕ್ರೀಸ್, ಬೆಟರ್ ಕ್ಯಾಮ್ರಾ, ಲೇಟೆಸ್ಟ್ ಫ್ಲಾಗ್ಶಿಪ್ ಪ್ರೊಸೆಸರ್, ಸ್ಲೈಟ್ಲಿ ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಇರ್ಬೋದು. ಇಷ್ಟೇ ಅಲ್ಲ, ರಿಪೋರ್ಟ್ಸ್ ಪ್ರಕಾರ ಸ್ಯಾಮ್ಸಂಗ್ ಇನ್ನೊಂದು ಕಂಪ್ಲೀಟ್ಲಿ ಹೊಸ ಫೋಲ್ಡಬಲ್ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡೋ ಚಾನ್ಸಸ್ ಇದೆ. ಅದು ವೈಡ್ ಫೋಲ್ಡ್ ಡಿಸೈನ್ ಆಗಿರ್ಬೋದು ಅನ್ನೋ ರೂಮರ್ಸ್ ಇದೆ. ಆದರೆ ಕವರ್ ಡಿಸ್ಪ್ಲೇ ಕೂಡ ದೊಡ್ಡದು. ಓಪನ್ ಮಾಡಿದಾಗ ಟ್ಯಾಬ್ಲೆಟ್ ಎಕ್ಸ್ಪೀರಿಯನ್ಸ್ ಕೂಡ ಇನ್ನಷ್ಟು ಕಂಫರ್ಟಬಲ್ ಆಗ್ಬೋದು. ಇದರ ಪ್ರೈಸ್ ಡೆಫಿನೆಟ್ಲಿ ಪ್ರೀಮಿಯಂ ಆಗಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಜೊತೆಗೆ ಗ್ಯಾಲಕ್ಸಿ Z Flip 8 ಕೂಡ ಲಾಂಚ್ ಆಗುತ್ತೆ. ಫ್ಲಿಪ್ ಸೀರೀಸ್ನಲ್ಲಿ ದೊಡ್ಡ ರೀಡಿಸೈನ್ ಏನಾಗಲ್ಲ, ಆದರೆ ಬ್ಯಾಟ್ರಿ, ಕ್ಯಾಮ್ರಾ ಮತ್ತು ಸಾಫ್ಟ್ವೇರ್ನ ಇಂಪ್ರೂವ್ಮೆಂಟ್ ಎಕ್ಸೆಪ್ಟ್ ಮಾಡ್ಬೋದು. ಸ್ಯಾಮ್ಸಂಗ್ನ ಇನ್ನೊಂದು ಫೋನ್ ಗ್ಯಾಲಕ್ಸಿ M47 5G ಲಾಂಚ್ ಮಾಡ್ಬೋದು. ಇದರ ಟ್ರೀಸರ್ ಈಗಾಗಲೇ ಬಂದಿದೆ. ಡಿಸೈನ್ ನೋಡೋದಾದ್ರೆ ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಸ್ವಲ್ಪ ಯೂನಿಕ್ ಆಗಿದೆ. ಇನ್ನು ಪ್ರೈಸ್ ಬಗ್ಗೆ ಹೇಳೋ ಸ್ವಲ್ಪ ಕಷ್ಟ. ಸ್ಯಾಮ್ಸಂಗ್ ಪ್ರೈಸಿಂಗ್ ಈಗ ಪ್ರಿಡಿಕ್ಟೇಬಲ್ ಅಲ್ಲ, ಆದರೆ ಜುಲೈ ಫಸ್ಟ್ ವೀಕ್ ಅಥವಾ ಮಂತ್ ಎಂಡಿಂಗ್ ಅಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಜೊತೆಗೆ ಗ್ಯಾಲಕ್ಸಿ F70 Pro ಕೂಡ ರೂಮರ್ಸ್ ಇದೆ, ಆದರೆ ಇದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಈಗ ಒಪ್ಪೋ ರಿನೋ 16 ಸೀರೀಸ್ ಇಂಡಿಯಾದಲ್ಲಿ ಜುಲೈ ಫಸ್ಟ್ ವೀಕ್ನಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಚೈನಾದಲ್ಲಿ ಈಗಾಗಲೇ ಲಾಂಚ್ ಆಗಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಚೈನಾ ಪ್ರೈಸಸ್ ನೋಡಿ ನಾವು ಖುಷಿ ಆಗೋದು ಬೇಡ. ಇಂಡಿಯಾ ಪ್ರೈಸಿಂಗ್ ಯೂಶುವಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಾರ್ಮಲ್ ರಿನೋ 16ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಸಿಗುತ್ತೆ, 6000 mAh ಬ್ಯಾಟ್ರಿ ಇರುತ್ತೆ, ಟೆಲಿಫೋಟೋ ಕ್ಯಾಮ್ರಾ ಇರ್ಬೋದು. ಆದರೆ ರಿನೋ 16 ಪ್ರೋನಲ್ಲಿ ಡೈಮೆನ್ಸಿಟಿ 8550 ಪ್ರೊಸೆಸರ್ ಸಿಗ್ತಾ ಇದೆ, 6700 mAh ಬ್ಯಾಟ್ರಿ ಇರುತ್ತೆ ಮತ್ತು ಪವರ್ಫುಲ್ ಕ್ಯಾಮ್ರಾ ಸೆಟಪ್ ಎಕ್ಸೆಪ್ಟ್ ಮಾಡ್ಬೋದು. ಈಗ ಕ್ವಶನ್ ಒಂದೇ, ಪ್ರೈಸ್ ಎಷ್ಟು ಅಂತ. ವಿವೋ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರೂಮರ್ಸ್ ಇದೆ. ವಿವೋ ಎಷ್ಟು ಇಂಡಿಯಾಗೆ ಬರುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ, ಆದರೆ ನನ್ನ ಪರ್ಸ್ನಲಿ ಇದನ್ನ ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ. 2019 ಆದಮೇಲೆ ವಿವೋ ತನ್ನ S ಸೀರೀಸ್ ಇಂಡಿಯಾಗೆ ಬರುತ್ತಾ, ಕಾಯಬೇಕು. ಲೀಕ್ಸ್ ಪ್ರಕಾರ ಕರ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ, ಡೈಮೆನ್ಸಿಟಿ ಚಿಪ್ಸೆಟ್ ಇರುತ್ತೆ, ಬಿಗ್ ಬ್ಯಾಟ್ರಿ ಸಿಗುತ್ತೆ, ಬೆಟರ್ ಕ್ಯಾಮ್ರಾ ಇರ್ಬೋದು. ಆದರೆ ಇದನ್ನ ಪ್ಯೂರ್ಲಿ ರೂಮರ್ಸ್ ಅಂತ ಕನ್ಸಿಡರ್ ಮಾಡಿ. ಇನ್ನು ಇದರ ಜೊತೆಗೆ ವಿವೋ V70 ಲೈಟ್ ಕೂಡ ಲಾಂಚ್ ಆಗ್ಬೋದು. ಇದರಲ್ಲಿ ಡೈಮೆನ್ಸಿಟಿ 7400 ಚಿಪ್ಸೆಟ್ ಇರುತ್ತೆ, 6500 mAh ಬ್ಯಾಟ್ರಿ ಸಿಗುತ್ತೆ, AMOLED ಡಿಸ್ಪ್ಲೇ ಇರ್ಬೋದು. ಆದರೆ ವಿವೋ ಪ್ರೈಸಿಂಗ್ ನೋಡಿದ್ರೆ ಅಫೋರ್ಡಬಲ್ ಆಗುತ್ತಾ ಅನ್ನೋದು ಬಿಗ್ಗೆಸ್ಟ್ ಕ್ವಶನ್ ಆಗಿದೆ. ಮೋಟೋರೋಲಾ Razr 70 ಸೀರೀಸ್ ಕೂಡ ಜುಲೈನಲ್ಲಿ ಬರ್ಬೋದು. ಫ್ಲಿಪ್ ಫೋನ್ಸ್ ಇಷ್ಟ ಆಗೋರಿಗೆ ಇದು ಇಂಟ್ರೆಸ್ಟಿಂಗ್ ಲಾಂಚ್ ಆಗಿದೆ. ಇದರಲ್ಲಿ ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಇರುತ್ತೆ, ಬೆಟರ್ ಡಿಸ್ಪ್ಲೇ ಸಿಗುತ್ತೆ, ಇಂಪ್ರೂವ್ಡ್ ಕ್ಯಾಮ್ರಾಸ್ ಇರ್ಬೋದು. ಆದರೆ ಒಂದು ಕ್ವಶನ್, ಇವತ್ತಿನ ಮಾರ್ಕೆಟ್ನಲ್ಲಿ ಫ್ಲಿಪ್ ಫೋನ್ಸ್ಗೆ ಡಿಮ್ಯಾಂಡ್ ಇದೆಯಾ? ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 5G ಕೂಡ ಇಂಡಿಯಾಗೆ ಬರ್ಬೋದು. ಇದರಲ್ಲಿ 120 Hz AMOLED ಡಿಸ್ಪ್ಲೇ ಸಿಗುತ್ತೆ, 50 MP ಕ್ಯಾಮ್ರಾ ಇರುತ್ತೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, 5000 mAh ಬ್ಯಾಟ್ರಿ ಇರುತ್ತೆ, 25 Watts ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ, ಲಾಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಸ್ಯಾಮ್ಸಂಗ್ A ಸೀರೀಸ್ ಯಾವಾಗಲೂ ಹ್ಯೂಜ್ ಸೇಲ್ಸ್ ಮಾಡುತ್ತೆ. ಆದ್ರಿಂದ ಪ್ರೈಸಿಂಗ್ ಸರಿ ಇದ್ರೆ ಈ ಫೋನ್ ಕೂಡ ಚೆನ್ನಾಗಿ ಮಾರ್ಕೆಟಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಇನ್ನು ಟೆಕ್ನೋ ಪೋವೋ 8 Pro ಕೂಡ ಜುಲೈ ಎಂಡಿಂಗ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಲಾಂಚ್ ಆಗ್ಬೋದು. ಇದರ ಎಕ್ಸೆಪ್ಟೆಡ್ ಸ್ಪೆಸಿಫಿಕೇಶನ್ ಬಂದರೆ ಇದರಲ್ಲಿ ಡೈಮೆನ್ಸಿಟಿ 7400 ಪ್ರೊಸೆಸರ್ ಸಿಗುತ್ತೆ, ಲಾರ್ಜ್ ಬ್ಯಾಟ್ರಿ ಸಿಗುತ್ತೆ, ಸ್ಲಿಮ್ ಡಿಸೈನ್ ಮತ್ತು ಗೇಮಿಂಗ್ ಫೋಕಸ್ ಮಾಡುತ್ತೆ. ಪ್ರೈಸಿಂಗ್ ಅಗ್ರೆಸಿವ್ ಆಗಿದ್ರೆ ಈ ಫೋನ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡುತ್ತೆ. ಇನ್ನು ಇನ್ಫಿನಿಕ್ಸ್ Hot 70 Pro ಜುಲೈನಲ್ಲಿ ಲಾಂಚ್ ಆಗಬೇಕಿತ್ತು, ಆದರೆ ಆಗಸ್ಟಲ್ಲಿ ಕೂಡ ಡಿಲೇ ಆಗೋ ಚಾನ್ಸಸ್ ಇದೆ. ಇದರ ಎಕ್ಸೆಪ್ಟೆಡ್ ಪ್ರೈಸ್ ಸುಮಾರು 20,000 ಇಂದ 25,000 ರೂಪಾಯಿ ಆಗ್ಬೋದು. ಇನ್ನು ಇದರ ಡೈಮೆನ್ಸಿಟಿ ಚಿಪ್ಸೆಟ್ ಇರುತ್ತೆ, 6000 mAh ಬ್ಯಾಟ್ರಿ ಸಿಗುತ್ತೆ, ಫ್ರೆಶ್ ಡಿಸೈನ್ ಇರ್ಬೋದು. ಈಗ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ನ್ಯೂಸ್ ಏನಂದ್ರೆ, ನಥಿಂಗ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. 2026ರಲ್ಲಿ ಹೊಸ CMF ಫೋನ್ ಲಾಂಚ್ ಆಗಲ್ಲ. ಅಂದರೆ CMF Phone 3 Pro ವೇಟ್ ಮಾಡೋರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರುತ್ತೆ. ರೀಸನ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಪ್ರೈಸ್ ಹೈಕ್. ಆದರೆ ಕಂಪ್ನಿ ಹೇಳಿದ್ದೇನೆಂದರೆ
ಇನ್ನು IQ ಚೈನಾದಲ್ಲಿ ಹೊಸ ಫ್ಲಾಗ್ಶಿಪ್ ಲಾಂಚ್ ಮಾಡಿದೆ. ಇದು ಇಂಡಿಯಾದಲ್ಲಿ ಬರ್ಬೋದು, ಇದಕ್ಕೆ ಹೊಸ ಹೆಸರು ಚೇಂಜ್ ಆಗ್ಬೋದು. ಇನ್ನು ಇದರ ಎಕ್ಸ್ಪೆಕ್ಟೆಡ್ ಸ್ಪೆಸಿಫಿಕೇಶನ್ ಕಡೆ ಬಂದರೆ ಇದರಲ್ಲಿ 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ, 2K 144 Hz AMOLED ಡಿಸ್ಪ್ಲೇ ಸಿಗುತ್ತೆ, ಡೈಮೆನ್ಸಿಟಿ 9500 ಪ್ರೊಸೆಸರ್ ಸಿಗುತ್ತೆ, 8000 mAh ಬ್ಯಾಟ್ರಿ ಇರುತ್ತೆ, 100 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ ನೋಡಿದ್ರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಆಗಿದೆ ಅನ್ಸುತ್ತೆ, ಆದರೆ ಪ್ರೈಸ್ ಕೂಡ ಫ್ಲಾಗ್ಶಿಪ್ ಲೆವೆಲಲ್ಲಿ ಇರ್ಬೋದು. ಫೈನಲಿ ತುಂಬಾ ಜನ ಕಾಯ್ತಾ ಇರೋ ಫೋನ್ OnePlus Nord N6 ಲಾಂಚ್ ಆಗ್ತಾ ಇದೆ. ಈ ಫೋನ್ ಚೈನಾ ಟರ್ಬೋ ಸೀರೀಸ್ನ ರೀಬ್ರ್ಯಾಂಡ್ ವರ್ಷನ್ ಆಗಿರುತ್ತೆ. ಅಫಿಷಿಯಲಿ 8000 mAh ಬ್ಯಾಟ್ರಿ ಕನ್ಫರ್ಮ್ ಆಗಿದೆ. ಬಡ್ಜೆಟ್ ಕ್ಯಾಟಗರಿನಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಇದರ ಪ್ರೈಸಿಂಗ್ 20,000 ರೂಪಾಯಿ ಒಳಗಡೆ ಬಂದರೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಬೋದು. ಹಾಗಾದ್ರೆ ಫ್ರೆಂಡ್ಸ್, ಜುಲೈ ತಿಂಗಳು ಸ್ಮಾರ್ಟ್ಫೋನ್ ಲವರ್ಸ್ಗೆ ತುಂಬ ಎಕ್ಸೈಟಿಂಗ್ ಆಗಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸ್ಯಾಮ್ಸಂಗ್ ಫೋಲ್ಡಬಲ್ಸ್, Oppo Reno 16, OnePlus Nord N6, IQ ಫ್ಲಾಗ್ಶಿಪ್, Motorola Razr, Vivo V70 Lite, Tecno Pova 8 Pro, Infinix Hot 70 Pro, ಹೀಗೆ ಸಾಕಷ್ಟು ಫೋನ್ಸ್ ಲಾಂಚ್ ಆಗ್ತಾ ಇದ್ದಾವೆ. ಆದರೆ ನಾನು ಯಾವಾಗಲೂ ಹೇಳೋದೊಂದೇ, ನಿಮ್ಮ ಕರೆಂಟ್ ಫೋನ್ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅನ್ನೆಸರಿ ಅಪ್ಗ್ರೇಡ್ ಮಾಡಬೇಡಿ. ನಮ್ಮ ಚಾನಲಲ್ಲಿ ರಿವ್ಯೂ ಬರಲಿ, ರಿಯಲ್ ಪರ್ಫಾರ್ಮೆನ್ಸ್ ಗೊತ್ತಾಗಲಿ, ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ಈ ಫೋನ್ಗಳಲ್ಲಿ ನೀವು ಯಾವ ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆಗೆ ಸಿಗ್ತೀನಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.